ನಮಸ್ಕಾರ ಸ್ನೇಹಿತರೆ, ಹಂಪಿಯಲ್ಲಿ ಇರತಕ್ಕಂತಹ ಗಜಶಾಲೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ನೋಡೋಣ. ಗಜಶಾಲೆ ಅಂತ ಅಂದರೆ ವಿಜಯನಗರ ಸಾಮ್ರಾಜ್ಯದ ರಾಜರ ಆಡಳಿತಾವಧಿಯಲ್ಲಿ ತಮ್ಮ ಪಟ್ಟದ ಆನೆಗಳನ್ನು, ಮುಖ್ಯವಾದಂತಹ ಆನೆಗಳನ್ನು ಇರಿಸ್ಲಿಕ್ಕೋಸ್ಕರ ಕೆಲವೊಂದು ಗುಮ್ಮಟದ ಗಜಶಾಲೆಯನ್ನು ಮಾಡಿದರು. ಸೊ ಅದಕ್ಕೆ ಒಂದು ಗಜಶಾಲೆ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಇದನ್ನು ಎಲಿಫೆಂಟ್ ಸ್ಟೇಬಲ್ಸ್ ಅಂತ ಕರೆಯಲಾಗ್ತದೆ. ಒಂದಿಷ್ಟು ಇಂಟ್ರೊಡಕ್ಷನ್ನ ಈ ಒಂದು ಗಜಶಾಲೆಯ ಬಗ್ಗೆ ನಾನು ನಿಮಗೆ ಕೊಟ್ಬಿಡ್ತೀನಿ ಸ್ನೇಹಿತರೆ. ಪಶ್ಚಿಮಾಭಿಮುಖವಾಗಿ 11 ಗುಮ್ಮಟಗಳುಳ್ಳಂತಹ ಒಂದನ್ನೊಂದು ಜೋಡಿಸುವಂತಹ ವಿಸ್ತಾರವಾದಂತಹ ಕೋಣೆಗಳನ್ನು, ಉನ್ನತವಾದಂತಹ ಕಮಾನುಗಳನ್ನು ಹೊಂದಿರುವಂತಹ ದ್ವಾರವನ್ನು ಈ ಒಂದು ಕಟ್ಟಡ ಹೊಂದಿದೆ. ದ್ವಾರದ ಇಕ್ಕೆಲಗಳಲ್ಲಿ ಕೋಷ್ಟಕಗಳಿದ್ದು ಕಟ್ಟಡದ ಮಧ್ಯಭಾಗದ ಗುಮ್ಮಟದ ಬಳಿ ಉಳಿದಿರುವ ಅವಶೇಷಗಳಿಂದ ಮೇಲಂತಸ್ತಿನ ಸ್ತಂಭಗಳನ್ನು ಒಂದು ಮಂಟಪ ಇದ್ದುದಾಗಿ ನಮಗೆ ತಿಳಿದು ಬರುತ್ತೆ. ವಿನ್ಯಾಸದಲ್ಲಿ ಗುಮ್ಮಟಗಳ ಹೊರಭಾಗವು ವೃತ್ತಾಕಾರವಾಗಿ, ಅಷ್ಟಕೋನಾಕೃತಿಯಾಗಿ ಮತ್ತು ಕಮಲದ ಆಕೃತಿಯಲ್ಲಿ ಸಮ ಪ್ರಮಾಣದಲ್ಲಿ ನಿರ್ಮಿಸಲ್ಪಟ್ಟಿದೆ ಅಂತ ಅನಿಸುತ್ತೆ ನಮಗೆ. ಕಟ್ಟಡದ ಮಧ್ಯಭಾಗದಲ್ಲಿ ಇರತಕ್ಕಂತಹ ಕೋಣೆಯೊಂದರಲ್ಲಿ ಇರತಕ್ಕಂತಹ ಪಾವಟಿಕೆಗಳು ಮೇಲಂತಸ್ತಿಗೆ ಕೊಂಡೊಯ್ಯುತ್ತೆ. ಅಂದರೆ ಪಾವಟಿಕೆಗಳು ಅಂತ ಅಂದರೆ ಮೆಟ್ಟಿಲುಗಳಿದೆ. ಸೊ ಇವಾಗ ಸದ್ಯಕ್ಕೆ ಅದನ್ನು ಬಂದ್ ಮಾಡಿ ಇಟ್ಟಿದ್ದಾರೆ. ಈ ಒಂದು ಗಜಶಾಲೆಯ ಮತ್ತೊಂದು ವಿಶೇಷ ಏನು ಅಂತ ಅಂದರೆ ನುಣುಪುಗಾರೆಯನ್ನು ಬಳಸ್ಕೊಂಡು ಸುಂದರವಾದಂತಹ ಕೆಲವೊಂದಿಷ್ಟು ಅಲಂಕೃತ ಕುಸರಿ ಕೆಲಸಗಳನ್ನು ಮಾಡಿರೋದನ್ನು ನಾವು ಈಗಲೂ ಸಹ ಅಲ್ಲಲ್ಲಿ ಗಮನಿಸಿ ನೋಡ್ಬೋದು. ಮೂಲತಃವಾಗಿ ಈ ಒಂದು ಕಟ್ಟಡದ ಹೊರ ಮತ್ತು ಒಳಭಾಗವನ್ನು ಗಚ್ಚುಗಾರೆಯ ಕುಸರಿ ಶಿಲ್ಪಗಳಿಂದ ಅಲಂಕರಣ ಮಾಡಲಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಇದು ವಿಜಯನಗರದ ಕಾಲಾವಧಿಯಲ್ಲಿ ಪಟ್ಟದ ಆನೆಗಳನ್ನು ಇರಿಸುವಂತಹ ಒಂದು ಲಾಯವಾಗಿ ಬಳಕೆ ಆಗ್ತಿತ್ತು. ಗಜಶಾಲೆ ಅಂದರೆ 11 ಮಂಟಪಗಳನ್ನು ಕಾಣ್ಬೋದು. ಪಶ್ಚಿಮಾಭಿಮುಖವಾಗಿ ಇದೆ. ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಗೋಪುರದ ಒಳಭಾಗದಲ್ಲಿ ಡಿಸೈನ್ಸು ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಮಧ್ಯಭಾಗದಲ್ಲಿ ಅದೇನು ಗೋಪುರದಂತೆ ಕಾಣ್ತಾ ಇದೆಯಲ್ಲ, ಅಲ್ಲಿ ಮೇಲ್ಭಾಗಕ್ಕೆ ಹೋಗೋದಕ್ಕೆ ದಾರಿ ಇದೆ, ಬಟ್ ಅದು ಪ್ರವಾಸಿಗರಿಗೆ ಕ್ಲೋಸ್ಡ್. ನೋಡಿ, ಮೇಲ್ಭಾಗದ ಮಂಟಪಗಳು ಒಂದಕ್ಕಿಂತ ಒಂದು ವಿಶೇಷ. ಆನೆಗಳನ್ನು ಇಲ್ಲಿ ಕಟ್ತಾ ಇದ್ರು ಒಳಗಡೆ ಎಲ್ಲ. ಹಿಂದಿನ ಕಾಲದಲ್ಲಿ ಒಂದೊಂದು ಅಂದರೆ ರಾಜರು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಉಪಯೋಗಿಸುತ್ತಿದ್ದಂತಹ ಆನೆಗಳಿಗೆ ಈ ರೀತಿ ವ್ಯವಸ್ಥೆ ಇತ್ತು. ಗಜಶಾಲೆ ಅಂತ ಹೆಸರು. ಈ ರೀತಿ ಇದೆ. ಒಂದಕ್ಕಿಂತ ಒಂದು ವಿಭಿನ್ನವಾದಂತಹ ಗುಮ್ಮಟಗಳ ಒಳಚಿತ್ರಣವನ್ನು ಕಾಣ್ಬೋದು ನಾವಿಲ್ಲಿ. ನೋಡಿ, ಹಿಂದೆ ಎಲ್ಲ ಮೇಲ್ಭಾಗಕ್ಕೆ ಹೋಗೋಕ್ಕೆ ಈ ರೀತಿ ಮೆಟ್ಲು ವ್ಯವಸ್ಥೆ ಈ ಭಾಗದಲ್ಲಿ ಇದೆ. ಬಟ್ ಪ್ರವಾಸಿಗರಿಗೆ ಈಗೆಲ್ಲ ಮೇಲೆಲ್ಲ ಸ್ವಲ್ಪ ಹಾಳಾಗಿರೋದ್ರಿಂದ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಬಂದಿಟ್ಟಿದ್ದಾರೆ. ಆನೆಗೋಸ್ಕರ ಈ ರೀತಿ ಇಷ್ಟು ಭವ್ಯವಾಗಿ ಮಾಡಿದಾರಲ್ಲ. ಇದು ಸರ್ಫೇಸ್ ಎಲ್ಲ ಫ್ಲಾಟ್ ಇದೆ, ಏನು ಜಾಸ್ತಿ ಡಿಸೈನ್ಸ್ ಇಲ್ಲ. ಮೇಲೆ ಅಷ್ಟೇ ಇರೋದು, ಗುಮ್ಮಟ ಇಲ್ಲ ಇದಕ್ಕೆ. ನೋಡಿ, ಮೆಟ್ಟಿಲು ಹತ್ತು ಹೋಗೋದಕ್ಕೆ ಈಗಲೂ ಸಹ ಇದೆ, ಬಂದ್ ಮಾಡಿದ್ದಾರೆ. ಪೇಂಟಿಂಗ್ ಆ ಕಾಲದಲ್ಲಿ ಮಾಡಿದ್ರು ಅನ್ನೋದಕ್ಕೆ ಸ್ವಲ್ಪ ಸಾಕ್ಷಿ ಇದೆ ಈ ಭಾಗದಲ್ಲಿ. ಮತ್ತು ಇಟ್ಟಿಗೆಗಳನ್ನು ಕಾಣ್ಬೋದು. ಮೇಲ್ಭಾಗದ ಗೋಪುರವನ್ನು, ಒಳಭಾಗದ ಗುಮ್ಮಟದ ಡೋಮ್ ಏನಿದೆ ಅದನ್ನು ಇಟ್ಟಿಗೆ ಮತ್ತು ಸುಣ್ಣದ ಗಾರೆ, ಇವುಗಳನ್ನು ಸುಣ್ಣದ ಗಚ್ಚು ಅಂತ ಕರೀತಾರೆ, ಅದನ್ನು ಬಳಸ್ಕೊಂಡು ಮಾಡಿರೋದು. ಅಂದರೆ ತುಂಬ ಬಿಸಿಲಲ್ಲ, ಹಂಗಾಗಿ ಆನೆಗಳನ್ನು ತಂಪಾಗಿಡ್ಲಿಕ್ಕೋಸ್ಕರ ಈ ರೀತಿ ಗಜಶಾಲೆಯನ್ನು ಮಾಡಿದರು.
ಪ್ಲೈನಾಗಿದೆ ಈ ಗುಮ್ಮಟದ ಒಳಭಾಗ. ಒಟ್ಟು ಟೋಟಲ್ 11 ಇದೆ. ಕೊಳ ಅನಿಸುತ್ತೆ ಮಧ್ಯಭಾಗದಲ್ಲಿ. ವೀರ ಸ್ಮಾರಕ, ಮಹಾಸತಿ ಸ್ಮಾರಕ. ನಾಗಕನ್ಯೆ,
ತೆಂಗಿನ ಮರಗಳಿದೆ. ಈಗ ಹೋಗ್ತಾ ಇರೋದು ಪಾರ್ಶ್ವನಾಥ ಜೈನಾಲಯ ಅಂತ ಇದೆ. ಹಿಂಭಾಗದ ದೃಶ್ಯ ಇದು. ಹಿಂಭಾಗದಿಂದ ಈ ರೀತಿ ಕೆಲವೊಂದಿಷ್ಟು ಪಾಳಿ ಬಿದ್ದ ಗುಡಿಗಳನ್ನು ಕಾಣ್ಬೋದು. ದೂರದಲ್ಲಿ ಕಾಣ್ತಾ ಇದೆ ನೋಡಿ ಒಂದು ಮಂಟಪ, ಅದು ತೆನಾಲಿ ರಾಮ ಮಂಟಪ. ಸಾಕಷ್ಟು ಸಣ್ಣ ಪುಟ್ಟ ಮಂಟಪಗಳು ಕಾಣುತ್ತೆ. ಅಲ್ಲೊಂದು ಗುಡಿ ಕೂಡ, ಮಂಟಪದ ಸಾಲು ಸಹ ಕಾಣ್ತಾ ಇದೆ ಬೆಟ್ಟದ ಮಧ್ಯಭಾಗದಲ್ಲಿ. में ಓಕೆ ये गवर्नमेंट का है, मोदी सरकार का। हाँ हाँ इसमें कोई भी कहीं भी लड़की लेडीज जवान कहीं से जा सकता है। ಓಕೆ ಥ್ಯಾಂಕ್ ಯು. दिक्कत है इसमें 70 आदमी 80 आदमी का सिक्योरिटी दिया ऑल एमपी में। ಓಕೆ ಓಕೆ 15 आदमी हमारे साथ गनमैन है। ಹಾಂ 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 कहीं पर आपको कोई ड्यूटी नहीं, ಓಕೆ ಓಕೆ इधर भी खोला जा सकते हैं। ಓಕೆ ಥ್ಯಾಂಕ್ ಯು. ಒಳಗಡೆ ಹೋಗಬೇಡಿ ಅಂದ್ಬಿಟ್ಟು ಸೆಕ್ಯೂರಿಟಿಯವರು ವಾರ್ನ್ ಮಾಡಿದ್ರು. ಇದು ನೋಡಿ ತುಂಬಾ ಅದ್ಭುತವಾಗಿದೆ. ಒಳಗಡೆ ಕಂಬಗಳಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ. ಒಬ್ಳೆ ಹೆಂಗಪ್ಪ ಬರೋದಿಲ್ಲ ಇಷ್ಟು ದೂರ ಅಂತ ಸೆಕ್ಯೂರಿಟಿಯವರು ಇದ್ರಲ್ಲ, ಇದೇ ಹೋಗಿ ಅಂತಂದ್ರು. ಅದೇ ಸ್ವಲ್ಪ ಇಲ್ಲಿ ಇದಿದೆಯಲ್ಲ ಅದಕ್ಕೆ ಹಂಗಂದ್ರು ಅನ್ಸುತ್ತೆ ಅವ್ರು. ಪಾಪು ಹುಷಾರು. ಅಲ್ಲೂ ನೋಡಿ ಒಂದು ಬಾವಿ ಇದೆ, ಕಲ್ಲಿನ ರಾಟೆ ಇದೆ. ಅಲ್ಲೂ ಒಂದು ಟ್ಯಾಂಕನ್ನು ಕಾಣ್ಬೋದು. ಸುಸ್ತಾಯಿತು, ಕುತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿಕ್ಕೆ ಅಲ್ಲಲ್ಲಿ ಬೆಂಚ್ ಕಲ್ಗಳನ್ನು ಹಾಕಿದ್ದಾರೆ. ಮರದ ಕೆಳಗೆ ಕುಳಿತು ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ. тогда не надо. वो गलेगा है ना? This one, madam. I think वो भी एंकलेस है.
ತುಂಬ ಬಿಸಿಲಲ್ವಾ, ಅದಕ್ಕೆ ಫೈನಲ್ ಆಗಿ ಒಂದು ಟೋಪಿ ತೊಗೊಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ, ಯಾಕಂದರೆ ಹೆವಿ ಬಿಸಿಲಿದೆ ಹಾಗಾಗಿ. So now we are in a place called Elephant Stable. But it was in a 14th, 15th, 16th century in Vijayanagara. There is a big festival called Dashara. That time was in this place more than 900 elephant. The war elephant they keep off the border of Vijayanagara. This for the own their royal elephants. Each chamber, each elephant, 11 chamber, 11 elephant. It's like a Hindu and Islamic architecture. So just imagine, madam, only for the elephant this much of beautiful structure was there. How about palace? So there's 11 horses, the royal horses inside guard barrack. Who are the take care of the elephant, Mahood? Who are the servants in the palace? They people stay here. Now it become like a small museum is there. So there was a small stones on one, right? That was a entry for the elephant. That was the entrance of the elephant was there. So there is a in the corner a little bit more. So there's temple called Parshvanatha temple. There was a 24 Tirtha, there is a 24 Tirthankara in Jain religion. In the sanctum before was statue, now is not anymore. But the small temple is there called Ranga temple, dedicated for Lord Vishnu. The whole temple was renovated by archaeological men. So look at the domes. So there are stone in the top. So the plaster on the top, design art. So one to other chamber, there is a small door like this. You can see here. So these three chambers, the three chambers are one to other. We can see each other elephants because it's an under trained elephant. Other parts is a trained elephant. Okay. This was not untrained. Yeah, no, under trained elephant. Okay. So if they see each other, then elephant never get angry. So that's what the three different chambers are there. But you can see that usually we can see one to other one. Again you can see there's a hook is there. And look at that middle motor and the bricks are there for the control. So completely the beautiful arches are here. One to other totally different, like a Hindu and Islamic structure. And look at this. This is completely different. So this is again the completely different. And look at the hook is the middle there. This side closed. Yeah, because elephant food behind the grass. So they kept and they cleaning all these things. So look at that. That is the horse stable. The 11 horses are there, but inside guard barrack. So now it became like a small museum. Today is closed. The royal elephant, this one, the royal horses. The 11 hard numbers 1, 3, 5, 7, 9, 11 hard numbers. Each hard number is a different meanings. Actually, we have a war horses is a different place. War elephants are in a different place. But this only the royal ceremonies. And if the king family want to go outside, and the elephant and horses using for the processions, they kept in this place. The royal horses and royal elephants. So there is a way to go upstairs. Now they blocked. But before the people can go on the top also. There is a 3-story. The structure is there. It's like a watchtower. And the domes and tower like a Hindu and Islamic structure. It's a beautiful elephant stable. ನೋಡಿ, ಸಾಕಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ತ್ರಿವೇಣಿ ವ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.